ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನಲ್ಗೆ ಸ್ವಾಗತ. ಮೇಷರಾಶಿಯ ವಿಶೇಷತೆ ಏನು? ಇದು ಕಾಲಪುರುಷನ ದೇಹದ ತಲೆಗೆ ಸಮಾನವಾದ ಒಂದು ಸ್ಥಾನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಾರಂಭವೇ ಮೇಷದಿಂದ. ಅಶ್ವಿನಿ ನಕ್ಷತ್ರದಿಂದ ಆರಂಭವಾಗುವ ರಾಶಿ ಚಕ್ರದಲ್ಲಿ ಕೇತು ಗ್ರಹದ ತಲೆ ಇಲ್ಲದಂತೆ ಇದು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು ಸಾಮಾನ್ಯವಾಗಿಯೇ ಕಾಣಿಸಬಹುದಾದ ಸಮಯ. ಕೆಲವರಿಗೆ ನಿದ್ರೆ ಬಾರದೇ ಇರೋದು, ಇನ್ನು ಕೆಲವರಿಗೆ ತಲೆನೋವು, ಕೂದಲು ಉದುರುವುದು, ತಲೆಗೆ ಒಂದು ಸಣ್ಣ ಗಾಯಗಳಾಗುವ ಸಾಧ್ಯತೆ, ಇವೆಲ್ಲವೂ ಕೂಡ ಈ ಮಾಸದಲ್ಲಿ ಕಾಣಿಸಬಹುದಾದ ಪರಿಣಾಮ. ಮೇಷರಾಶಿಯವರಲ್ಲಿ ಚಿಕಿತ್ಸಾ ಸ್ವಭಾವ ಹೆಚ್ಚು. ಇವರ ರಾಶಿಯ ಆರಂಭ ಕೇತು ನಕ್ಷತ್ರದಿಂದ ಆಗೋದ್ರಿಂದ ಕೋಳಿ, ಮೊಟ್ಟೆ, ಚಿಕನ್ ಇತ್ಯಾದಿಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದ್ದಾದ್ರೆ ಸಾಲ ಬಾಕಿ ಜಾಸ್ತಿ, ಸಮಸ್ಯೆಗಳು ನಿಮಗೆ ಜಾಸ್ತಿ ಆಗುತ್ತೆ. ಆದರೆ ಮೇಷರಾಶಿಯವರಲ್ಲಿ ಇರುವ ಒಂದು ಪ್ರತಿಭೆ ಅಪಾರ. ಇವರಲ್ಲಿರುವ ಕಲಾ ಸಾಮರ್ಥ್ಯ, ಆಲೋಚನಾ ಶಕ್ತಿಯ ವೇಗ, ಹೊಸ ಕಲ್ಪನೆಗಳನ್ನು ಮೂಡಿಸುವ ಸಾಮರ್ಥ್ಯ ಇವಕ್ಕೆ ಸಮಾನರು ಬೇರೆ ರಾಶಿಗಳಲ್ಲಿ ವಿರಳವಾಗಿ ಸಿಗ್ತಾರೆ. ಇನ್ನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಆ ಕಂಪನಿಯನ್ನು ಮುಂದೆ ಒಯ್ಯುವಷ್ಟು ಬುದ್ಧಿ, ಯೋಚನೆ ಮತ್ತು ಹೊಸದನ್ನು ಸೃಷ್ಟಿಸುವ ಒಂದು ಮೆಗಾ ಶಕ್ತಿ ಇವರಲ್ಲಿ ಸಹಜವಾಗಿ ಇರುತ್ತೆ. ಆದರೂ ಕೂಡ ಈಗಿದ್ರೂ ಕೂಡ ಫಲವನ್ನು ಇವರಿಗೆ ಬರೋದಿಲ್ಲ. ಇವರಲ್ಲಿ ಇದೇ ಒಂದು ದೌರ್ಬಲ್ಯವಾಗಿ ಕಾಣಿಸುತ್ತೆ. ಎಲ್ಲ ಆಬಿಲಿಟಿ ಇರುತ್ತೆ, ಬಟ್ ಫಲ ಅನ್ನೋದು ಸಿಗೋದಿಲ್ಲ. ಮೇಷರಾಶಿಯವರು ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ಎಲ್ಲರಿಗೂ ಕೂಡ ಸಹಾಯವನ್ನ ಮಾಡ್ತಾರೆ, ಸಲಹೆಗಳನ್ನ ನೀಡ್ತಾರೆ. ಆದರೆ ಫಲಿತಾಂಶವು ಅವರಿಗೆ ತಡವಾಗಿ ಅಥವಾ ಕಡಿಮೆ ಮಟ್ಟದಲ್ಲಿ ಸಿಗುತ್ತೆ. ಇವರ ರಾಶಿ ಅಗ್ನಿ ತತ್ವದದು, ಹೀಗಾಗಿ ಇವರ ಮನಸ್ಸು ಯಾವಾಗಲೂ ಚುರುಕಾಗಿರುತ್ತೆ. ವಿಶ್ರಾಂತಿ ಕಡಿಮೆ. ಕುಜ ಇವರ ರಾಶಿ ಅಧಿಪತಿ. ಕರುಳು ರಕ್ತ ಸಂಚಾರವನ್ನು ನಿಯಂತ್ರಿಸುವ ಮಂಗಳ ಗ್ರಹ ಶಕ್ತಿಯಿಂದ ಇವರ ದೇಹದಲ್ಲಿ ಚೈತನ್ಯ ಹೆಚ್ಚು. ಆದರೆ ಇದರಿಂದ ತ್ವರಿತ ಪ್ರಕ್ರಿಯೆ, ಬೇಗ ನಿರ್ಧಾರ, ಬೇಗ ಕೋಪ ಈ ತರ ಇವ್ರಿಗೆ ಜಾಸ್ತಿ. ಇನ್ನು ಮೇಷರಾಶಿಯವರಿಗೆ ಮದುವೆಯ ನಂತರ ಸ್ಥಿರತೆ ಅನ್ನೋದು ಬರುತ್ತೆ, ಹೀಗಂತ ನಮಗೆ ಶಾಸ್ತ್ರ ಹೇಳುತ್ತೆ. ಕಾರಣ, ಮದುವೆಯ ನಂತರ ಅವರ ಕಾರ್ಯ, ಹಣಕಾಸು, ಆಸ್ತಿಪಾಸ್ತಿ ಇವೆಲ್ಲವೂ ಕೂಡ ಒಂದು ಪತ್ನಿಯ ಹೆಸರಿನಲ್ಲಿ ಮಾಡಿದಾಗ ಮಾತ್ರ ಉತ್ತಮವಾಗಿ ಬೆಳೆಯುತ್ತೆ. ಅನೇಕ ಮೇಷರಾಶಿಯ ಕೋಟಿ ಶ್ರೀಮಂತರು ಕೂಡ ತಮ್ಮ ಯಶಸ್ಸನ್ನ ಪರೋಕ್ಷ ಹೆಸರಿನಲ್ಲಿ ಗಳಿಸಿದ್ದಾರೆ ಎನ್ನುವ ಜ್ಯೋತಿಷ್ಯದ ಅಭಿಮತ. ಬಣ್ಣಗಳ ವಿಷಯಕ್ಕೆ ಬರೋದಾದ್ರೆ ಕೆಂಪು, ಹಳದಿ, ಬಿಳಿ, ಆರೆಂಜ್, ಮಲ್ಟಿ ಕಲರ್ ಡ್ರೆಸ್ಸು ಇವು ಮೇಷರಾಶಿಗೆ ಸೂಕ್ತ. ಈ ಮಾಸದಲ್ಲಿ ವಿಶೇಷವಾಗಿ ಶನಿಯ ಪರಿಣಾಮದ ಬಗ್ಗೆ ಒಂದಷ್ಟು ಗೊಂದಲಗಳನ್ನು ಜನರು ಹೊಂದಿದ್ದಾರೆ. ಆದರೆ ಒಂದು ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ಶನಿ ಈಗ ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಇರೋದ್ರಿಂದ ಅದರ ಒಂದು ನೇರ ಪ್ರಭಾವ ಮೇಷರಾಶಿಯ ಮೇಲೆ ಬಲವಾಗಿ ಬೀಳೋದಿಲ್ಲ. ಶನಿ ಜಲರಾಶಿಯಲ್ಲಿ ಇದ್ದಾಗ ಮಳೆಯ ಪ್ರಮಾಣ ಹೆಚ್ಚು. ಆದರೆ ಒಂದು ವೇಳೆ ಮಂಗಳ ಮೇಷರಾಶಿಗೆ ಶನಿ ಬರುವಾಗ ಬರ, ಯುದ್ಧ, ರಾಜಕೀಯ ಬದಲಾವಣೆಗಳು ಜಾಗತಿಕ ಮಟ್ಟದಲ್ಲಿ ಸಂಭವಿಸುವ ಸಾಧ್ಯತೆ ಇರುತ್ತೆ. 30 ವರ್ಷಕ್ಕೊಮ್ಮೆ ಈ ಚಕ್ರ ಬರುತ್ತೆ. 30 ವರ್ಷ ಹಿಂದಿನಂತೆ ದೊಡ್ಡ ರಾಜಕೀಯ ಬದಲಾವಣೆಗಳು ಆಗಿದ್ವು. ಯುದ್ಧದ ವಾತಾವರಣಗಳು ಆಗ ಇತ್ತು ಎನ್ನುವುದನ್ನ ನಮಗೆ ಭವಿಷ್ಯದ ಶಾಸ್ತ್ರಗಳು ಹೇಳುತ್ತೆ, ನೆನಪಿಗೆ ಮಾಡಿಕೊಡುತ್ತೆ. ಇದರಿಂದ ಈಗ ಮೇಷರಾಶಿಯವರು ಒಂದು ಶನಿಯ ಬಗ್ಗೆ ಹೆದರಿ ಬದುಕಬೇಕಾದ ಅವಶ್ಯಕತೆ ಇಲ್ಲ. ಶನಿ ಜನ್ಮ ರಾಶಿಗೆ ನೇರವಾಗಿ ಬಂದಾಗ ದೇಹ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ತಾಯಿಗೆ ಉಂಟಾಗುವ ತೊಂದರೆಗಳು ಜಾಸ್ತಿ, ಮನೆ, ಕುಟುಂಬ, ಆರೋಗ್ಯದ ಸಮಸ್ಯೆಗಳು ಕಾಣಿಸುತ್ತೆ. ಆದರೆ ಶನಿ ಈಗ ಆ ಸ್ಥಿತಿಯಲ್ಲಿ ಇರೋದಿಲ್ಲ. ರಾಹು 11ನೇ ಸ್ಥಾನದಲ್ಲಿ ಇರೋದ್ರಿಂದ ಮೇಷರಾಶಿಗೆ ಲಾಭ, ವಿದೇಶ ಯೋಗ, ಫ್ರೆಂಡ್ಸ್ ಸಹಕಾರ, ಹಿರಿಯ ಸಹೋದರ ಸಹೋದರಿಯರಿಂದ ನೆರವು ಸಿಗುತ್ತೆ. ಗುರು ಚತುರ್ಥ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಮನೆ, ಶಾಂತಿ, ಕುಟುಂಬ, ಒಗ್ಗಟ್ಟು, ಆಸ್ತಿಯ ಲಾಭ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಮಂಗಳ ಅಷ್ಟಮ ಸ್ಥಾನದಲ್ಲಿ ಸ್ವಗ್ರಹ ಸ್ಥಿತಿಯಲ್ಲಿ ಇದ್ರೂ ಕೂಡ ದ್ವಿತೀಯದಲ್ಲಿ ದೃಷ್ಟಿ ಇರೋದ್ರಿಂದ ಹಣಕಾಸು ವಿಚಾರಗಳು ಬಲವಾಗುತ್ತೆ. ಶುಕ್ರನ ದೃಷ್ಟಿ ಅಸ್ತಿತ್ವದಲ್ಲಿದ್ದು ಹಣ ಫ್ಲೋ ಏನು ನಿಮಗೆ ಕಡಿಮೆ ಆಗೋದಿಲ್ಲ. ಬುಧ 7ನೇ ಸ್ಥಾನದಲ್ಲಿ ಇರೋದ್ರಿಂದ ಯಾವುದೇ ಕಾನೂನು ಒಂದು ಪತ್ರಗಳ ಕೆಲಸ, ದಾಖಲೆ, ಆಫೀಸ್ ನೋಟಿಸು ಇವೆಲ್ಲವೂ ಕೂಡ ನಿಮಗೆ ಬಾಕಿಯಲ್ಲಿರೋದು ಕೆಲಸ ಕೂಡ ಆಗುವ ಒಂದು ಸಂಪೂರ್ಣವಾಗುವ ಒಂದು ಸಾಧ್ಯತೆ ತುಂಬಾ ಜಾಸ್ತಿ. ಇನ್ನು ಕುಟುಂಬ ಜೀವನ ಕೂಡ ಈ ಮಾಸದಲ್ಲಿ ಅತ್ಯಂತ ಒಂದು ಸಮತೋಲನದಲ್ಲಾಗಿ ಇರುತ್ತೆ.
ಏನು ಹೆಚ್ಚು ಕಡಿಮೆ ಆಗೋದಿಲ್ಲ. ಕಾರಣ ರಾಶಿ ಅಧಿಪತಿ ಮತ್ತು ಧನಸ್ಥಾನದ ಅಧಿಪತಿ ಪರಸ್ಪರ ದೃಷ್ಟಿ ಹೊಂದಿರೋದು ದೊಡ್ಡ ಲಾಭ. ಮನೆಯೊಳಗೆ ಶಾಂತಿ, ಆಸ್ತಿಯ ವಿಚಾರಗಳಲ್ಲಿ ಪ್ರಯೋಜನ, ಹಣದ ಚಲನವನ, ಆಲ್ ಈಸ್ ಗುಡ್ ಇನ್ ದಿಸ್ ಮಂತ್. ಒಟ್ಟಿನಲ್ಲಿ ಈ ಮಾಸದಲ್ಲಿ ಮೇಷರಾಶಿಗೆ ಗ್ರಹ ಸ್ಥಿತಿಗಳು ಲಾಭದಾಯಕ. ಹೆಚ್ಚಿನ ವಿಷಮತೆಗಳು ಏನು ಇರೋದಿಲ್ಲ. ವಿದೇಶ ಯೋಗ ಬರುತ್ತೆ, ಫ್ರೆಂಡ್ಸ್ ಸರ್ಕಲ್ನಿಂದ ಸಹಾಯ ಸಿಗುತ್ತೆ, ಹಣಕಾಸು ಒಂದು ಸ್ಥಿರತೆ ಸಿಗುತ್ತೆ, ಮನೆ ಕುಟುಂಬದಲ್ಲಿ ಶುಭ, ಹಾಲ್ ಫೇವರಬಲ್ ಆಗಿ ಇರುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ಈ ರಾಶಿಯ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ. ನಿಮ್ಮದು ಈ ಮೇಷರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾವಾಗಲೂ ಕುಲದೇವತೆಯ ಹೆಸರನ್ನ ಬರೀರಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಕುಲದೇವತೆ ಅಂದರೆ ಅದು ನಮ್ಮ ನೆರಳು ಇದ್ದಂಗೆ. ಅವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನೀವು 1000 ದೇವರಿಗೂ ಕೈ ಮುಗಿದ್ರೂ ಕೂಡ ನಮ್ಮ ಕುಲದೇವತೆಯನ್ನು ಮರೆತರೆ ನಿಮಗೆ ಒಳ್ಳೆಯದು ಆಗೋದಿಲ್ಲ. ಯಾವಾಗಲೂ ಕುಲದೇವತೆಯನ್ನು ಸ್ಮರಿಸ್ತಾ ಇರಬೇಕು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಶಿರಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಮಂಜುನಾಥ್ ಭಟ್. ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ. ನಿಮ್ಮ ಯಾವುದೇ ಬಗೆಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಧನ್ವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ. ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ, ಆರುಢ ಪ್ರಶ್ನೆ, ದೈವ ಪ್ರಶ್ನೆ, ಕವಡೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ. ಹಣಕಾಸು ಸಮಸ್ಯೆ, ಸಾಲಬಾಧೆ,